ಮೊನ್ನೆ ಗುರ್ಲಾಪುರದಲ್ಲಿ ಹೋರಾಟ ಮಾಡಿದ್ರಿ ಕಬ್ಬಿನಗೋಸ್ಕರ, ಇವತ್ತು ಇಲ್ಲಿ ಎತ್ತರದ ಹೋರಾಟ ಏನು ಸರ್? ಇದು ಕೂಡ ಕಬ್ಬಿನಗೋಸ್ಕರನ ಆಯಿತು, ಕರೆಂಟ್ ಸಂಬಂಧ ಆಯಿತು. ಆ ನಂತರ ಈ ಮೈಕ್ರೋ ಫೈನಾನ್ಸು ಕಿರಿಕಿರಿ ಭಾಳ ಆಗಿದೆ ಸರ್. ಎಲ್ಲ ಈಗ ಮನೆಗಳಾಯ್ತು ಅದೆಲ್ಲ ಹರಾಜು ಬಂದು ಭಾಳ ಕಿರಿಕಿರಿ ಮಾಡ್ತಾರೆ. ಕೋರ್ಟ್ ನೋಟಿಸು. ನಮ್ಮ ತಾಯಂದ್ರು ಸರ್ ಸರಿಯಾಗಿ ಒಂದು ತುತ್ತು ಊಟ ಮಾಡ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕಿರಿಕಿರಿ ಆಗಿದೆ. ಫೈನಾನ್ಸ್ಗಳು ಹವಳನೇ ಜಾಸ್ತಿ ಆಗಿದೆ. ಅದಕ್ಕೆ ಈ ಎಲ್ಲ ಫೈನಾನ್ಸ್ಗಳಿಗೆ ಸಾಲ ಮನ್ನಾ ಮಾಡ್ಬೇಕಂತಿದೆ, ರೈತರ ಸಾಲ ಮನ್ನಾ ಮಾಡ್ಬೇಕಂತಿದೆ, ಕಬ್ಬಿನ ಬಿಲ್ ಹೆಚ್ಚಿಗೆ ಅಂತಿದೆ. ಆನಂತರ ಪ್ರತಿಯೊಂದು ಹಾಸ್ಪಿಟಲ್ದಾಗ ಸರ್ ಸರಿಯಾಗಿ ಸಿಬ್ಬಂದಿ ಇಲ್ಲ, ಅಲ್ಲಿಯೂ ಕೂಡ ಅಲ್ಲಿ ಸಿಬ್ಬಂದಿ ಕೊಡ್ಬೇಕಂತ ಹೇಳಿ ನಾವು ಹೋರಾಟಕ್ಕೆ ಬಂದೇವೆ ಸರ್. ಇವತ್ತು ಯಾರಾದರೂ ಇದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಮುಂದೆ ನಡೆ ಏನು ನಿಮ್ಮದು? ಇದು ನಮ್ಮ ಚುನ್ನಪ್ಪನ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರೂಜಿಯವ್ರ ನೇತೃತ್ವದಲ್ಲಿ ಅವರೆಲ್ಲ ಏನು ನಮ್ಮ ರಾಜು ಪವಾರ್ ಸರ್ ಅದವರು ಅವರೆಲ್ಲ ಏನು ಡಿಸೈಡ್ ತೊಗೋತಾರ ನಂತರ ಅವ್ರ ಏನು ನಿರ್ಣಯ ತೊಗೋತಾರೆ ಅದರ ನಂತರ ನೋಡೋಣ ಸರ್. ಈಗ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೊನ್ನೆ ಆದರೂ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಸುಗ್ರೀವಾಜ್ಞೆ ಹೊರಡಿಸಿದ್ರು ಬೆಂಗಳೂರಲ್ಲಿ ಅಧಿವೇಶನದಾಗ, ಯಾರೂ ಕೂಡ ಹೋಗಬಾರ್ದು ಅಂತೇಳಿ. ಈಗ ಅದ್ರ ಬದಲೇನೆ ಸರ್ ಆದರೂ ಕೂಡ ಅವ್ರು ಹೋಗಬೇಡ ಅಂದರೂ ಕೂಡ ಪ್ರತಿಯೊಂದು ಸರ್ ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ. ಎಷ್ಟೋ ಈಗ ಆತ್ಮಹತ್ಯೆ ಮಾಡ್ಕೊಂಡಾರೆ ಸರ್ ನಮ್ಮ ರೈತರು. ಅದ್ರ ಬಗ್ಗೆ ಯಾರೂ ಕೇಳಿಲ್ಲ. ಮುಖ್ಯಮಂತ್ರಿಯವ್ರು ಹೇಳಿದ್ರು, ಆದರೂ ಕೂಡ ಯಾವ ಫೈನಾನ್ಸ್ದವರು ಬಿಟ್ಟಿಲ್ಲ, ಯಾವ ಬ್ಯಾಂಕ್ದವರು ಬಿಟ್ಟಿಲ್ಲ ಸರ್. ಬಂದು ಮನೆಗೆ ಟಾರ್ಚರ್ ಮಾಡೋದು, ಹೆಣ್ಮಕ್ಳಿಗೆ ಸಾಲ ತುಂಬ್ರಿ, ಬಂಗಾರ ಒಟ್ಟಿ ಇಟ್ರಿ, ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಎಲ್ಲ ಸರ್ ಇದನ್ನು ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ ಸರ್. ಮೇಡಮ್, ಇದು ಕಾನೂನು ಸಚಿವರಿಗೆ ಮತ್ತು ಗೃಹ ಸಚಿವರಿಗೆ ಸಂಬಂಧಪಟ್ಟಂಥದ್ದು, ಅವರು ಕೂಡ ಹೋರಾಟಕ್ಕೆ ಬರ್ತಾರೆ ನಿಮ್ಮ ಬೆಂಬಲಕ್ಕೆ? ಸರ್ ಎಲ್ಲ ಬರ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ ಸರ್. ನೋಡೋಣ ಸರ್, ವೇಟ್ ಮಾಡ್ತೇವೆ ಯಾರು ಬರ್ತಾರೆ ನೋಡೋಣ ಸರ್. ಓಕೆ.